ಎಲ್ರಿಗೂ ನಮಸ್ಕಾರ. ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳ್ಬೋದು. ಈ ಮನೆ ಹೋಮ್ ಟೂರ್ನ ಮಾಡೋಕ್ಕೆ ನಾವಿವತ್ತು ಬಂದಿದ್ದೀವಿ. ಎಲ್ಲರೂ ಕೂಡ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀರಾ, ನಮ್ಮದು ರೀಸೆಂಟ್ ಒಂದು ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ನ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಅದನ್ನು ಹ್ಯಾಂಡ್ ಓವರ್ ಮಾಡಿದ್ದೀವಿ ನಮ್ಮ ಕ್ಲೈಂಟ್ಗೆ. ಸೊ ಈ ಮನೆ ಹೋಮ್ ಟೂರ್ ಮಾಡೋಣ ಬನ್ನಿ. ನಮ್ಮ ಶಿವಮೊಗ್ಗದ JH ಪಟೇಲ್ ಬಡಾವಣೆಯಲ್ಲಿರ್ತಕ್ಕಂಥ ಈ ಒಂದು ಮನೆಯ ಪ್ಲಾಟ್ ಸೈಜ್ ಬಂದು 60-40 ಆಗಿರುತ್ತೆ. 60-40ನಲ್ಲಿ ಇಷ್ಟು ಒಳ್ಳೆ ಮನೆನ ಕಟ್ಬೋದು ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಬನ್ನಿ ಹೋಮ್ ಟೂರ್ ಮಾಡಿ ನಾನೇ ತೋರಿಸ್ತೀನಿ. ಸೊ ಇದು ಬಂದ್ಬಿಟ್ಟು ಈಸ್ಟ್ ಫೇಸ್ ಸೈಟ್ ಆಗಿರುತ್ತೆ, ಈಸ್ಟ್ ಫೇಸ್ ಡೋರ್ ಆಗಿರುತ್ತೆ. ಮನೆಯಿಂದ ಎಂಟ್ರಿ ಆಗೋ ಅಷ್ಟೊತ್ತಿಗೆ ನಾವು ಯೂಸ್ ಮಾಡಿರೋದು ಲೆಪೋತ್ರ ಗ್ರಾನೈಟ್ ಯೂಸ್ ಮಾಡಿ ಫ್ಲೋಟಿಂಗ್ ಸ್ಟೆಪ್ಸ್ನ ಡಿಸೈನ್ ಮಾಡಿದ್ದೀವಿ. ಎಂಟ್ರೆನ್ಸ್ ಅಲ್ಲಿ ಇರ್ತಕ್ಕಂಥ ಈ ಡೋರ್ನ ಒಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಇದಕ್ಕೆ ಫುಲ್ ಟೀಕ್ನ ಯೂಸ್ ಮಾಡಿದ್ದೀವಿ. ಯೂಶಲಿ ನೋಡಿರ್ತೀರಾ ಫ್ರೇಮ್ ಟು ಫ್ರೇಮ್ 4 ಫ್ರೇಮ್ನಲ್ಲೂ ಕೂಡ ಪ್ಲ್ಯಾಂಕ್ಸ್ನ ಯೂಸ್ ಮಾಡಿರ್ತಾರೆ. ಸೊ ನಮಗೆ ವರ್ಟಿಕಲ್ ಗ್ರೇನ್ಸೇ ಬೇಕು ಅಂತ ಹೇಳ್ಕೊಂಡು ಮಾಡೋವಾಗ ಅದು ನಿಮಗೆ ಮಿಸ್ ಮ್ಯಾಚ್ ಆಗುತ್ತೆ. ಸೊ ಹಾಗಾಗಿ ನಾವು ವರ್ಟಿಕಲ್ ಪ್ಲ್ಯಾಂಕ್ಸ್ನ ಯೂಸ್ ಮಾಡಿ ಈ ಒಂದು ಡೋರ್ನ ರೆಡಿ ಮಾಡಿದ್ದೀವಿ. ಆ್ಯಂಡ್ ಈ ಒಂದು ಹ್ಯಾಂಡಲ್ ನೋಡ್ಬೋದು ನೀವು, ಈ ಹ್ಯಾಂಡಲ್ ಕೂಡ ಸೆಪರೇಟಾಗಿ ಹಾಕಿಸ್ತಾರೆ ಯೂಶಲಿ ಡೋರ್ಸಿಗೆಲ್ಲ. ಬಟ್ ನಾವು ವುಡ್ಡಲ್ಲೇ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಒಂದು ಡಿಸೈನ್ನ ಮಾಡಿದ್ದೀವಿ. ಆ್ಯಂಡ್ ಏನಂತ ಹೇಳಿದ್ರೆ ಡಿಸೈನ್ ಸಿಂಪಲ್ ಆಗಿದ್ದಷ್ಟು ಮೇಂಟೆನೆನ್ಸ್ ಈಸಿ ಅಂತ ಹೇಳಿಬಿಟ್ಟು ನಾವು ಈ ಒಂದು ಡಿಸೈನ್ ಕೊಟ್ಟಿದ್ದೀವಿ. ಆ್ಯಂಡ್ ಈ ಒಂದು ಮನೆಯ ಎಲಿವೇಶನ್ಗೆ ಇದು ಪರ್ಫೆಕ್ಟ್ ಮ್ಯಾಚ್ ಅಂತಲೇ ಹೇಳ್ಬೋದು. ಬನ್ನಿ ಒಳಗಡೆ ಹೋಗಿ ನೋಡೋಣ. ಇನ್ನು ಮನೆ ಒಳಗಡೆ ಎಂಟ್ರಿ ಆದ ತಕ್ಷಣನೇ ನಾವು ರೈಟ್ ಸೈಡಿಗೆ ಒಂದು ಶೂ ರ್ಯಾಕ್ ಮಾಡಿದ್ದೀವಿ. ಇಲ್ಲಿ ಏನಂತ ಹೇಳಿದ್ರೆ ನೀವು ಇಲ್ಲಿ ಇಷ್ಟು ಕೂಡ ಪ್ರಾವಿಷನ್ ಇದೆ, ಮತ್ತು ಇಲ್ಲೂ ಕೂಡ ಪ್ರಾವಿಷನ್ ಇದೆ. ಇಲ್ಲಿ ಕುತ್ಕೊಂಡು ಶೂ ಹಾಕೊಳ್ಳಿಕ್ಕೆ ಅದಕ್ಕೆಲ್ಲ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಕುಷನ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ನೀವು ವಾಸ್ ಏನಾದರೂ ಒಂದು ಡೆಕೋರೇಟಿವ್ ಐಟಮ್ನು ಕೂಡ ಇಲ್ಲಿ ಇಡ್ಬೋದು. ಈ ವಾಲಲ್ಲೂ ಕೂಡ ನೀವು ಏನು ಬೇಕಾದರೂ ಯೂಸ್ ಮಾಡ್ಬೋದು. ಸೊ ಆ ಥರ ಒಂದು ಪ್ಲ್ಯಾನ್ ಮಾಡಿ ಈ ಒಂದು ಕಾನ್ಸೆಪ್ಟ್ ಮಾಡಿದ್ದೀವಿ. ಎಂಟ್ರಿ ಆದ ತಕ್ಷಣನೇ ರೈಟ್ ಸೈಡಿಗೆ ಒಂದು ಲಿವಿಂಗ್ ಏರಿಯಾ ಬರುತ್ತೆ. ಈ ಲಿವಿಂಗ್ ಏರಿಯಾದ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಒಂದು ಡಬಲ್ ಹೈಟ್ ತೊಗೊಂಡಿದ್ದೀವಿ. ನಾವು ಫುಲ್ ಡಬಲ್ ಹೈಟ್ ತೊಗೊಂಡಿಲ್ಲ, ಇದಿಷ್ಟು ಏರಿಯಾ ಮಾತ್ರ ಡಬಲ್ ಹೈಟ್ ತೊಗೊಂಡಿದ್ದೀವಿ. ಲೇಟರ್ ಏನಂತ ಹೇಳಿದ್ರೆ ಈ ಒಂದು ಸೋಫಾ ನೀವೇನು ನೋಡ್ತಾ ಇದ್ದೀರಾ, ಇದು ಫುಲ್ಲು ಟೀಕ್ ವುಡ್ಡಲ್ಲಿ ಮಾಡಿರ್ತಕ್ಕಂತಹ ಸೋಫಾ. ಆ್ಯಂಡ್ ಇದು ಲೋಯರ್ ಹೈಟ್ ಡಬಲ್ ಕುಷನ್ ಸೋಫಾ ಇದು. ಸೊ ಈ ಪ್ರಾಜೆಕ್ಟ್ಗೆ ಅಂತ ನಾವು ವುಡ್ ಬೈ ಮಾಡಿದಾಗ ಆಲ್ರೆಡಿ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಇದಿಷ್ಟಕ್ಕೂ ಕೂಡ ನಾವು ಈ ಥರದ ಒಂದು ಟೀಕ್ ವುಡ್ ಯೂಸ್ ಮಾಡಬೇಕು ಅಂತ ಹೇಳ್ಕೊಂಡು. ಆ್ಯಂಡ್ ಇಟ್ ಲುಕ್ಸ್ ಪ್ರೀಮಿಯಮ್. ಸೊ ಹಾಗಾಗಿ ನಾವು ಇದನ್ನು ಟ್ರೈ ಮಾಡಿದ್ವಿ. ಆ್ಯಂಡ್ ಒಂದು ಟೀಪಾಯ್ ಆಗಿರ್ಬೋದು, ಆ್ಯಂಡ್ ಅಲ್ಲಿ ನೋಡ್ತಾ ಇರ್ತಕ್ಕಂತಹ ಜೂಲ ಆಗಿರ್ಬೋದು, ಇದು ಸೋಫಾ ಆಗಿರ್ಬೋದು, ಇದೆಲ್ಲದನ್ನು ಕೂಡ ನಾವು ಟೀಕ್ ವುಡ್ ಯೂಸ್ ಮಾಡಿದ್ದೀವಿ. ಲಿವಿಂಗ್ ಏರಿಯಾದಲ್ಲಿ TV ಯೂನಿಟ್ ಇದ್ರೆ ಅದ್ರದ್ದು ಒಂದು ಲುಕ್ಕೇ ಬೇರೆ ಇರುತ್ತೆ. ಸೊ ಎಲಿಗೆಂಟ ಕಾಣಬೇಕು ಅಂತಾನೆ ಈ ಒಂದು ಡಿಸೈನ್ನ ನಾವು ಲಿವಿಂಗ್ ಏರಿಯಾದಲ್ಲಿ ಕೊಟ್ಟಿದ್ದೀವಿ. TV ಯೂನಿಟ್ ಆದಷ್ಟು ಲೈಟ್ ಕಲರಲ್ಲಿದ್ದರೆ ನೋಡೋರ್ಗೂ ತುಂಬ ಖುಷಿ ಅನಿಸುತ್ತೆ. ಸೊ ಹಾಗಾಗಿ ನಾವು ಬ್ಯಾಕ್ ಎಂಡಲ್ಲಿ ರಾಫ್ಟರ್ಸ್ ಯೂಸ್ ಮಾಡಿದ್ದೀವಿ. ಅದಾದ ನಂತರ ಒಂದು ಲ್ಯಾಮಿನೇಟೆಡ್ ಡಿಸೈನ್ ಕಾಂಟ್ರಾಸ್ಟಲ್ಲಿ ಇರಲಿ ಅನ್ನೋ ಒಂದು ಕಾನ್ಸೆಪ್ಟ್ ಮಾಡಿಬಿಟ್ಟು ಈ ಒಂದು ಡಿಸೈನ್ನ ಯೂಸ್ ಮಾಡಿ TV ಯೂನಿಟ್ನ ರೆಡಿ ಮಾಡಿದ್ದೀವಿ. ಈ ಒಂದು ಲಿವಿಂಗ್ ಏರಿಯಾದಲ್ಲಿ ಜೂಲ ಹಾಕಿರೋದು ಮೋಸ್ಟ್ ಯೂನಿಕ್ ಅಂತಲೇ ಹೇಳ್ಬೋದು. ನೀವೆಲ್ಲೂ ಕೂಡ ನೋಡಿರಲ್ಲ ಈ ಥರ ಒಂದು ಜೂಲಾನ ಲಿವಿಂಗ್ ಏರಿಯಾದಲ್ಲಿ ಹಾಕಿದ್ದೀವಿ ಅಂತ ಹೇಳಿದ್ರೆ ಇದು ಸಮಥಿಂಗ್ ಡಿಫ್ರೆಂಟ್ ಅಂತಲೇ ಅನ್ಸುತ್ತೆ ನಿಮಗೆ ನೋಡಿದಾಗ. ಈ ಒಂದು ಜೂಲಾದ್ದು ಏನು ಆಲ್ರೆಡಿ ನಾನು ಹೇಳಿದಾಗ್ಲೇ ಈ ಒಂದು ಜೂಲಾನು ಕೂಡ ನಾವು ಟೀಕ್ ವುಡ್ ಯೂಸ್ ಮಾಡಿಬಿಟ್ಟೆ ಮಾಡಿದ್ದೀವಿ. ಆ್ಯಂಡ್ ಇದಕ್ಕೆ ಬ್ರಾಸ್ ಹ್ಯಾಂಗಿಂಗ್ಸ್ನ ಹಾಕಿರೋದು. ಇದಾದ ನಂತರ ಇರೋದು ಒಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ನೀವು ಆಗಲೇ ನೋಡಿದ್ರಿ, ನಾನು ಆ ಸೈಡ್ ಇಟ್ಕೊಂಡಾಗ ನಾವು TV ಯೂನಿಟ್ಗೆ ಯೂಸ್ ಮಾಡ್ಕೋಬೋದು. ಅಂದರೆ ಬ್ಯಾಕ್ ರೆಸ್ಟ್ ಏನಿದೆ ನಾವು TV ಯೂನಿಟ್ ಆಕ್ಸೆಸ್ ಮಾಡ್ಬೋದು. ಆ್ಯಂಡ್ ಈ ಕಡೆ ತಿರುಗಿಸಿದಾಗ ನಾವು ಕೋರ್ಟ್ ಯಾರ್ಡ್ಗೂ ಕೂಡ ಯೂಸ್ ಮಾಡ್ಕೋಬೋದು. ಸೊ ಇದು ಮಲ್ಟಿಪರ್ಪಸ್ 2 in 1. ನೀವು ಈ ಥರ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಎರಡು ಕಡೆನೂ ಆಕ್ಸೆಸಿಬಿಲಿಟಿ ಸಿಗುತ್ತೆ. ಮತ್ತು ಯೂನಿಕ್ ಕಾನ್ಸೆಪ್ಟ್ ಇದು ನಮ್ಮದು. ಏರಿಯಾದಿಂದ ಪಕ್ಕದಲ್ಲಿ ನಮ್ಮದು ಲೆಫ್ಟ್ ಸೈಡಿಗೆ ಏನಿದೆ ಇಲ್ಲಿ ಒಂದು ಡೈನಿಂಗ್ ಏರಿಯಾ ಮಾಡಿದ್ದೀವಿ. ಈ ಡೈನಿಂಗ್ ಏರಿಯಾದ ಏನು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ನಾವು ಇದನ್ನು ಕೂಡ ಫುಲ್ಲು ಟೀಕ್ ವುಡ್ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಇದಕ್ಕೂ ಕುಷನ್ ಕೂಡ ಅಷ್ಟೇ. ಇದೆಲ್ಲದೂ ಕೂಡ ಆನ್ ಸೈಟೇ ಮಾಡಿರೋದು, ಯಾವುದು ಕೂಡ ಬೈ ಮಾಡಿರೋದಲ್ಲ. ಹಾಗೇನೆ ಇದು ಟೇಬಲ್ ಟಾಪಿಗೆ ನಾವು 15 mm ಫುಲ್ ಬಾಡಿ ಟೈಲ್ಸ್ ಯೂಸ್ ಮಾಡಿದ್ದೀವಿ. ಈ ಒಂದು ಮನೆಯ ಮೇನ್ ಅಟ್ರಾಕ್ಷನ್ ಏನಂತ ಹೇಳಿದ್ರೆ ಈ ಒಂದು ಕೋರ್ಟ್ ಯಾರ್ಡ್. ಇಲ್ಲಿ ನೀವು ಡೈನಿಂಗಲ್ಲಿ ಕುತ್ಕೊಂಡು ಲಂಚ್ ಮಾಡುವಾಗ, ಡಿನ್ನರ್ ಮಾಡುವಾಗ ನಿಮಗೆ ಇದು ನೋಡ್ತಾ ಇದ್ರೆ ಎಷ್ಟು ಖುಷಿ ಅನ್ಸುತ್ತೆ. ಬಿಕಾಸ್ ಇಂಡೋರ್ ಪ್ಲಾಂಟ್ಸ್ ಇದೆ. ಏನಂತ ಹೇಳಿದ್ರೆ ನೀವು ಇಲ್ಲಿಂದ ಇದನ್ನು ಆಕ್ಸೆಸ್ ಮಾಡ್ಬೋದು. ಇನ್ನು ಕಿಚನ್ ವಿಚಾರಕ್ಕೆ ಬರೋದಾದರೆ ನಾವು ಮುಂಚೆನೇ ಡಿಸೈಡ್ ಮಾಡಿರ್ತೀವಿ ಯಾವ್ಯಾವ ಥಿಂಗ್ಸ್ ಎಲ್ಲೆಲ್ಲಿ ಬರಬೇಕು ಅಂತ ಹೇಳ್ಕೊಂಡು. ಸೊ ಹಾಗಾಗಿ ನಾವೊಂದು ಈ ರೆಫ್ರಿಜರೇಟರ್ನ ಇಲ್ಲಿ ಪ್ಲೇಸ್ ಮಾಡಿದ್ವಿ. ಬಿಕಾಸ್ ಡೈನಿಂಗಿಗೆ ಮತ್ತು ಕಿಚನಿಗೆ ಈಸಿ ಆಕ್ಸೆಸ್ ಆಗಲಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಇದನ್ನು ನಾವು ಇಲ್ಲಿ ಪ್ಲೇಸ್ ಮಾಡಿದ್ವಿ. ನಂತರ ಇಲ್ಲಿ ಕಿಚನಿಗೆ ಬಂದ ನಂತರ ಇದು ನಿಮಗೆ ಕಂಪ್ಲೀಟ್ ಹ್ಯಾಂಡಲ್ಲೆಸ್ ಕಿಚನ್ ಇದಾಗಿರುತ್ತೆ. ಗೋಲಾ ಪ್ರೊಫೈಲ್ ಯೂಸ್ ಮಾಡಿರೋದ್ರಿಂದ ನಿಮಗೆ ಇಲ್ಲಿ ಹ್ಯಾಂಡಲ್ಸ್ ಬೇಕಾಗೋದಿಲ್ಲ. ಆ್ಯಂಡ್ ನಾವು ನೆಕ್ಸ್ಟ್ ಈ ಪಾರ್ಟಿಗೆ ಬಂದ ಮೇಲೆ ಟಾಪಲ್ಲಿ ಒಂದು ಪ್ರೊಫೈಲ್ ಡೋರ್ನ ಯೂಸ್ ಮಾಡಿದ್ದೀವಿ ಫಾರ್ ಸ್ಟೋರೇಜ್ ಪರ್ಪಸ್. ಇದ್ರ ನೆಕ್ಸ್ಟ್ ಕೆಳಗಡೆ ಬಂದರೆ ಇಲ್ಲಿ ಒಂದು ಓವೆನ್ ಇಡಲಿಕ್ಕೆ ಒಂದು ಸ್ಟೋರೇಜ್ ಮಾಡಿದ್ದೀವಿ. ನೆಕ್ಸ್ಟ್ ಏರ್ ಫ್ರೈಯರ್ ಇಟ್ಕೊಳ್ಳಿಕ್ಕೂ ಕೂಡ ಒಂದು ಸ್ಪೇಸ್ ಕೊಟ್ಟಿದ್ದೀವಿ. ಅದಾದ ನಂತರ ಇಲ್ಲೆಲ್ಲ ವಿಕ್ಕರ್ ಬ್ಯಾಸ್ಕೆಟ್ ಕೊಟ್ಟಿದ್ದೀವಿ. ಇಲ್ಲೂ ಕೂಡ ನೀವು ಸಾಕಷ್ಟು ಸ್ಟೋರೇಜ್ ಮಾಡ್ಕೋಬೋದು. ಆ್ಯಂಡ್ ನಾವು ಟೇಬಲ್ ಟಾಪ್ಗೆ ಮತ್ತು ವಾಲ್ಗೆ ಸೇಮ್ ಕ್ಲಾಡಿಂಗ್ನ ಯೂಸ್ ಮಾಡಿದ್ದೀವಿ. ಆದರೆ ಟೇಬಲ್ ಟಾಪ್ ಕೆಳಗಡೆ ಕೊಟ್ಟಿರ್ತಕ್ಕಂತಹ ಈ ಒಂದು
ಒಂದು ಬಾಟಲ್ ಪುಲ್ಔಟ್ನ ಯೂಶಲಿ ನಾವು ಆಯಿಲ್ ಡಿಸ್ಪೆನ್ಸರ್, ವಾಟರ್ ಬಾಟಲ್ಸ್, ವರ್ಟಿಕಲ್ ಆಗಿ ಏನೇ ಥಿಂಗ್ಸ್ನ ನಾವು ಪ್ರೊವೈಡ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅನ್ನೋ ಒಂದೇ ರೀಸನಿಗೆ ನಾವು ಇಲ್ಲಿ ಕೊಟ್ಟಿದ್ದೀವಿ. ಇದ್ರ ನಂತರ ಏನಂತ ಹೇಳಿದ್ರೆ, ನಾವು ಇಲ್ಲಿ ಹಾಬ್ ಇಟ್ಟಾಗ ಯೂಶಲಿ ಏನಂತ ಹೇಳಿದ್ರೆ ಇಲ್ಲಿ ಕಟ್ಲೆರಿಗಳನ್ನ ಇಟ್ಕೊಳ್ಳೋದು ಕಾಮನ್, ನೀವೆಲ್ಲ ಕಡೆ ನೋಡಿರ್ತೀರಾ. ಬಟ್ ನಾವು ಇಲ್ಲಿ ಏನು ಚೇಂಜ್ ಮಾಡಿದೀವಿ ಅಂತ ಹೇಳಿದ್ರೆ, ಯೂಶಲಿ ನಾವು ಅಡುಗೆ ಮಾಡಬೇಕಾದ್ರೆ ಇಲ್ಲಿ ತಗೊಂಡು ಇದನ್ನ ಮೇಲೆ ಇಡೋದು ಕಷ್ಟ ಆಗತ್ತೆ ಅನ್ನೋ ಒಂದೇ ರೀಸನ್ಗೆ ನಾವು ಇಲ್ಲಿ ರೈಟ್ ಸೈಡಿಗೆ ಕೊಟ್ಟಿದ್ದೀವಿ. ರೈಟ್ ಸೈಡಿಗೆ ನಾವು ಇಲ್ಲಿ ಕಟ್ಲೆರಿ ಕೊಟ್ಟಿದ್ದೀವಿ, ಬಿಕಾಸ್ ನಮಗೆ ಈಸಿಯಾಗಿ ಆಕ್ಸೆಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಕೊಂಡು. ಅದಾದ ನಂತರ ನಿಮಗೆ ಈ ಒಂದು ಚಿಮ್ನಿ ಏನಿದೆ, ಇದು ಹಿಡನ್ ಚಿಮ್ನಿ. ಇದು ಈ ಥರ ಹಿಂಗೆ ನೋಡಿದಾಗ ನಿಮಗೆ ಇದು ಗೊತ್ತಾಗುತ್ತೆ. ಈ ಹಿಡನ್ ಚಿಮ್ನಿ ಏನಂದ್ರೆ ಇದು ಒಂದು ಎಲಿಗೆಂಟ್ ಲುಕ್ ಕೊಡುತ್ತೆ ಕಿಚನಲ್ಲಿ, ಬಿಕಾಸ್ ಇದು ಔಟ್ ಆಗುತ್ತೆ, ಇದು ನಮಗೆ ಅವಾಯ್ಡ್ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಈ ಥರ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ಎಲ್ಲ ನಾವು ಪ್ರೊಫೈಲ್ ಲೈಟ್ಸ್ನ ಯೂಸ್ ಮಾಡಿದ್ದೀವಿ. ಇಲ್ಲೂ ಕೂಡ ನಾವು ಸ್ಟೋರೇಜ್ಗೆ ಎಲ್ಲ ಯೂಸ್ ಮಾಡ್ಕೋಬೋದು ಅಂತ ಹೇಳ್ಕೊಂಡು. ಮತ್ತು ಇದು ಕಂಪ್ಲೀಟ್ ನಿಮಗೆ ಆಲ್ಮೋಸ್ಟ್ ತುಂಬಾ ಸ್ಟೋರೇಜ್ ಹಿಡಿಸುತ್ತೆ ನಿಮಗೆ, ಬಿಕಾಸ್ ಇಲ್ಲೆಲ್ಲ ನಾವು ಜಾಸ್ತಿ ಸ್ಪೇಸ್ನ ಬಿಟ್ಟಿದ್ದೀವಿ. ಇಲ್ಲಿ ಬಾಕ್ಸಸ್ ಇಟ್ಕೊಳ್ಳಿಕ್ಕಾಗಿರ್ಬೋದು, ನೀವು ಯಾವುದೇ ರೀತಿಯ ಈಗ ಫ್ಲೋರ್ಸ್ ಎಲ್ಲ ಇಟ್ಕೋತೀವಿ, ಅದೆಲ್ಲದೂ ಕೂಡ ಯಾವುದು ಕೂಡ ಶೋ ಆಗೋದಿಲ್ಲ, ಎಲ್ಲ ಕೂಡ ಹೈಡ್ ಆಗುತ್ತೆ. ಸೊ ಆ ಒಂದು ಪರ್ಪಸಲ್ಲಿ ನಾವು ಇದನ್ನು ಯೂಸ್ ಮಾಡಿದ್ದೀವಿ. ಬಟ್ ಎಲ್ಲದಕ್ಕೂ ಕೂಡ ಸಾಫ್ಟ್ ಕ್ಲೋಷರ್ಸ್ ಇರುತ್ತೆ. ಇಲ್ಲಿ ನಿಮಗೆ ಡಿಶ್ ವಾಷರ್ ಇಡ್ಲಿಕ್ಕೂ ಕೂಡ ನಾವು ಪ್ರಾವಿಷನ್ ಮಾಡಿದ್ದೀವಿ. ಡಿಶ್ ವಾಷರ್ ಯೂಶಲಿ ಇಲ್ಲೇ ಬರಬೇಕು ಅಂತ ಹೇಳಿ ಮುಂಚೆನೇ ಡಿಸೈಡ್ ಮಾಡಿದ್ವಿ. ಸೊ ಅದಕ್ಕೂ ಕೂಡ ನಾವಿಲ್ಲಿ ಪ್ರಾವಿಷನ್ ಕೊಟ್ಟಿದ್ದೀವಿ. ಅದಾದ ನಂತರ ಇಲ್ಲಿ ಒಂದು ಕಾರ್ನರ್ ಸ್ಟೋರೇಜ್ ಇದೆ. ಈ ಒಂದು ಕಾರ್ನರ್ ಸ್ಟೋರೇಜ್ ನಿಮಗೆ ಎರಡೂ ಕಡೆಯಿಂದನೂ ಕೂಡ ನೋಡ್ಬೋದು ನೀವು ಇದನ್ನು. ಆ್ಯಂಡ್ ಇಲ್ಲಿ ಲೈಟ್ಸ್ ಇರೋದ್ರಿಂದ ನಿಮಗೆ ತಗೊಳ್ಳಿಕ್ಕೂ ಮಾಡಲಿಕ್ಕೂ ಕೂಡ ಅನುಕೂಲ ಆಗುತ್ತೆ. ನಾವಿಲ್ಲಿ ಯೂಸ್ ಮಾಡಿರ್ತಕ್ಕಂತಹ ಎಲ್ಲ ಹಾರ್ಡ್ವೇರ್ ಬಂದುಬಿಟ್ಟು ಹ್ಯಾಫ್ಲೇದೇ ಆಗಿರುತ್ತೆ. ಇನ್ನು ಈ ಮೇಲ್ಗಡೆ ಇರೋ ಡೋರ್ಸ್ನ ಹೇಗೆ ಓಪನ್ ಮಾಡೋದು ಅನ್ನೋ ಒಂದು ಕ್ವೆಶನ್ ಬಂದೇ ಬರುತ್ತೆ. ಸೊ ಹಾಗಾಗಿ ಇದನ್ನು ನಾವು ಈ ಥರ ಜಸ್ಟ್ ಹಿಂಗೆ ಪುಷ್ ಮಾಡಿದ್ರೆ ಸಾಕು, ಈ ಥರ ಒಂದು ಡೋರ್ ಓಪನ್ ಆಗುತ್ತೆ. ಸೊ ನಾವು ಇದನ್ನು ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂತ ಹೇಳಿದ್ರೆ, ಯೂಶಲಿ ಅಕ್ವಾಗಾರ್ಡ್ನೆಲ್ಲ ಮೇಲ್ಗಡೆ ಫಿಕ್ಸ್ ಮಾಡಿರ್ತಾರೆ, ಎಲ್ಲ ಮನೆಗಳಲ್ಲೂ ನೋಡಿರ್ತೀವಿ ನಾವು. ಸೊ ನಾವಿಲ್ಲಿ ಮೇಲ್ಗಡೆ ಫಿಕ್ಸ್ ಮಾಡೋಕ್ಕೆ ಹೋಗಿಲ್ಲ, ನಾವು ಏನು ವಾಶ್ ಬೇಸಿನ್ ಕೆಳಗಡೆ ಇದನ್ನು ಪ್ಲೇಸ್ ಮಾಡಿದ್ದೀವಿ. ಸೊ ಹಾಗಾಗಿ ಇದು ಕೂಡ ನಿಮಗೆ ಹಿಡನ್ ಅಕ್ವಾಗಾರ್ಡ್ ಅಂತಲೇ ಹೇಳ್ಬೋದು, ನಿಮಗೆ ಇದು ಕೂಡ ಕಾಣೋದೇ ಇಲ್ಲ. ಸೊ ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ಕಿಚನ್ ತುಂಬ ಎಲಿಗೆಂಟಾಗಿ ಕಾಣುತ್ತೆ ಮತ್ತು ಒಂದು ಕ್ಲಾಸಿ ಲುಕ್ ಇರುತ್ತೆ. ಸೊ ನೀರು ಬಂದುಬಿಟ್ಟು ನೀವು ಇಲ್ಲಿ ತೊಗೋಬೋದು, ಅಕ್ವಾಗಾರ್ಡ್ ನೀರು ಬಂದುಬಿಟ್ಟು ಇಲ್ಲಿ ಬರುತ್ತೆ. ಸೊ ಇದಿಷ್ಟು ಈ ಒಂದು ಕಿಚನ್ನ ಯೂನಿಕ್ ಆಗಿ ತುಂಬ ಚೆನ್ನಾಗಿ ಎಲಿಗೆಂಟಾಗಿ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅದೇ ಥರನೇ ಎಕ್ಸಿಕ್ಯೂಟ್ ಕೂಡ ಮಾಡಿದ್ದೀವಿ. ಇನ್ನು ಯುಟಿಲಿಟಿಗೂ ಕೂಡ ನಾವು ಕಿಚನಿಂದನೇ ಆಕ್ಸೆಸಿಬಿಲಿಟಿ ಕೊಟ್ಟಿದ್ದೀವಿ. ಏನಂತ ಹೇಳಿದ್ರೆ, ನಿಮ್ಗೆ ಇಲ್ಲಿಂದ ನೀವು ಯುಟಿಲಿಟಿಗೆ ಎಂಟ್ರಿ ಆಗ್ಬೋದು. ಇದಿಷ್ಟು ಯುಟಿಲಿಟಿ ಏರಿಯಾ ಬಂದು ಯುಟಿಲಿಟಿ ಏರಿಯಾ. ಏನೇ ಡಿಶ್ ವಾಷರ್ ಇದೆ ಅಂತ ಹೇಳಿದ್ರು ಕೂಡ ಪಾತ್ರೆ ತೊಳಿಲೇಬೇಕಾಗತ್ತೆ. ಸೊ ಅಂಥ ಒಂದು ಸಮಯದಲ್ಲಿ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಸಿಂಕ್ ಇಟ್ಟಿದ್ದೀವಿ. ಅಲ್ಲಿ ಪಾತ್ರೆಗಳನ್ನು ತೊಳೆದಾದ್ಮೇಲೆ ಇಲ್ಲಿ ಇಡ್ಲಿಕ್ಕೆ ಒಂದು ಸ್ಲ್ಯಾಬ್ ಇದೆ. ಇದ್ರ ಕೆಳಗಡೆನೂ ಅಷ್ಟೇ ಸ್ಟೋರೇಜ್, ಸೋಪ್ಸು ಮತ್ತು ಇನ್ನು ಲಿಕ್ವಿಡ್ಸು ಅದೆಲ್ಲ ಇಡ್ಲಿಕ್ಕೋಸ್ಕರ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಸ್ಟೋರೇಜ್ನ ಮಾಡಿದ್ದೀವಿ. ಸ್ಟೋರೇಜ್ ಇಲ್ಲೂ ಕೂಡ ಸಾಕಷ್ಟು ಸ್ಟೋರೇಜ್ನ ನಾವು ಪ್ರೊವೈಡ್ ಮಾಡಿದ್ದೀವಿ. ಅದಾದ ನಂತರ ಬಟ್ಟೆ ತೊಳಿಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಕಲ್ಲು ಕೂಡ ಹಾಕ್ಸಿದ್ದೀವಿ. ಅದಾದ ನಂತರ ಮೇಡ್ ಎಲ್ಲ ಟೈಮು ಕೂಡ ನಾವು ಮನೇಲಿ ಇರೋದಿಲ್ಲ. ಸೊ ನಮಗೆ ಡೋರ್ಸ್ ಎಲ್ಲ ಲಾಕ್ ಆಗಿದೆ ಅಂತ ಹೇಳಿದಾಗ ಮೇಡ್ ಬಂದು ಹೋಗ್ಲಿಕ್ಕೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಡೋರ್ ಕೊಟ್ಟಿದ್ದೀವಿ. ಈ ಡೋರ್ಗೆ ಆಕ್ಸೆಸಿಬಿಲಿಟಿ ಹೊರಗಡೆಯಿಂದನೇ ಇರುತ್ತೆ ಹೊರತು ಒಳಗಡೆಯಿಂದ ಎಲ್ಲೂ ಬರೋ ಹಾಗಿರೋದಿಲ್ಲ. ಇವರು ಹೊರಗಡೆಯಿಂದನೇ ಬಂದು ಹೊರಗಡೆಯಿಂದನೇ ಹೋಗ್ಬೋದು. ಇಲ್ಲಿ ಒಂದು ವಾಷಿಂಗ್ ಮಿಷಿನ್ ಪಾಯಿಂಟ್ ಇದೆ. ಸೊ ಇಲ್ಲಿ ವಾಷಿಂಗ್ ಮಿಷಿನ್ನ ಇಲ್ಲಿ ಪ್ಲೇಸ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಬಟ್ಟೆ ಒಣಗಾಕ್ಲಿಕ್ಕೂ ಕೂಡ ನಾವಿಲ್ಲಿ ಪ್ರಾವಿಷನ್ ಮಾಡಿಕೊಟ್ಟಿದ್ದೀವಿ. ಆ್ಯಂಡ್ ಗ್ರಿಲ್ಸ್ ಎಲ್ಲ ಈ ಥರ ಓಪನ್ ಇದೆ, ಬಿಕಾಸ್ ಏನಂತ ಹೇಳಿದ್ರೆ ಬಟ್ಟೆ ಒಣಗಬೇಕಲ್ವಾ, ನಾವು ಬಟ್ಟೆ ಹಾಕಿದಾಗ ಬಟ್ಟೆ ಒಣಗಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಗ್ರಿಲ್ಸ್ನ ಪ್ರೊವೈಡ್ ಮಾಡಿದ್ದೀವಿ. ಫ್ಯೂಚರಲ್ಲಿ ಬೇಕಾದರೆ ಮೆಶ್ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು. ನಾನಿವಾಗ ಡೈನಿಂಗ್ ಏರಿಯಾದಲ್ಲಿ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ, ನನ್ನ ರೈಟ್ ಸೈಡಿಗೆ ಕಿಚನ್ ಇದೆ, ಲೆಫ್ಟ್ ಸೈಡಿಗೆ ದೇವ್ರ ಮನೆ ಇದೆ. ನಾವು ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು, ಡೈನಿಂಗಿಂದನೂ ಆಕ್ಸೆಸ್ ಮಾಡ್ಬೋದು, ಕಿಚನಿಂದನೂ ಆಕ್ಸೆಸ್ ಮಾಡ್ಬೋದು ಕೋರ್ಟ್ ಯಾರ್ಡನ್ನ. ಇಲ್ಲಿ ಒಳಗಡೆ ಬಂದ ತಕ್ಷಣ ನಾವು ಇಲ್ಲಿ ಒಂದು ಟೇಬಲ್ ಸೆಟಪ್ ಮಾಡಿದ್ದೀವಿ. ಸೊ ಟೇಬಲ್ ವಿತ್ ಚೇರ್ಸ್ ಇದೆ, ನೀವು ಇದನ್ನು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಒಂದಿಷ್ಟು ಗಿಡಗಳನ್ನು ಹಾಕ್ಕೊಳ್ಳಿಕ್ಕೂ ಕೂಡ ನಾವು ಕೊಟ್ಟಿದ್ದೀವಿ, ಬಿಕಾಸ್ ಇಲ್ಲಿ ಕುತ್ಕೊಂಡಾಗ ಗ್ರೀನರಿ ನೋಡ್ತಾ ಎಂಜಾಯ್ ಮಾಡ್ತಾ ನಾವು ಒಂದು ತಿಂಡಿ ತಿನ್ನೋದಾಗಿರ್ಬೋದು, ಕಾಫಿ, ವಾಟ್ ಎವರ್, ನಾವೇನೇ ಯಾವುದೇ ರೀತಿಯ ಒಂದು ಮಲ್ಟಿಪರ್ಪಸ್ ಯೂಸ್ ಮಾಡಿದ್ರು ಕೂಡ ಒಂದು ಗ್ರೀನರಿ ಇರಲಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾವು ಇದನ್ನು ಮಾಡಿದ್ದೀವಿ. ಆ್ಯಂಡ್ ಇದಕ್ಕೆ ಯೂಸ್ ಮಾಡಿರ್ತಕ್ಕಂಥ ಟೈಲ್ಸ್ ಬಂದುಬಿಟ್ಟು ಹತ್ತನಗುಡಿ ಟೈಲ್ಸ್ನ ಯೂಸ್ ಮಾಡಿದ್ದೀವಿ ನಾವು ಇದಕ್ಕೆ. ಸೊ ಇದು ಒಂದು ಸ್ಪೆಷಲ್ ಲುಕ್ ಕೊಡುತ್ತೆ ಇಲ್ಲಿ. ಆ್ಯಂಡ್ ಇದಕ್ಕೆ ನ್ಯಾಚುರಲ್ ಏರ್ ಮತ್ತು ವೆಂಟಿಲೇಷನ್ ಚೆನ್ನಾಗಿರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಇದನ್ನೆಲ್ಲ MS ವರ್ಕ್ ಮಾಡಿಸಿದ್ದೀವಿ. ಸೊ ಇಲ್ಲಿಂದ ಕೂಡ ನಿಮಗೆ ನ್ಯಾಚುರಲ್ ಆಗಿ ಗಾಳಿ ಎಲ್ಲ ಬರುತ್ತೆ ಮತ್ತು ಬೆಳಕು ಕೂಡ ಅಷ್ಟೇ ನೀಟಾಗಿ ಮನೆಗೆ ಬೀಳುತ್ತೆ. ತುಂಬ ಕ್ಯೂಟ್ ಅಂತ ಅನಿಸೋದು ಅಂತ ಹೇಳಿದ್ರೇ ದೇವ್ರ ಮನೆ. ಈ ಪೂಜಾ ರೂಮ್ ಏನಿದೆ ಇದು ಯೂಶಲಿ ವಾಸ್ತು ಪ್ರಕಾರ ಫ್ಲೋರ್ ಲೆವೆಲಿಗಿಂತ ಸ್ವಲ್ಪ ಹೈಟ್ ಇರಬೇಕು. ಸೊ ಹಾಗಾಗಿ ನಾವು ಸ್ವಲ್ಪ ಹೈಟ್ ಮಾಡಿ ಈ ಥರ ಒಂದು ಪೂಜಾ ರೂಮ್ನ ಮಾಡಿದ್ದೀವಿ. ಆ್ಯಂಡ್ ಇದಕ್ಕೆ ನೀವು ಯಾವುದೇ ರೀತಿಯ ಡೋರ್ಸ್ ಇಲ್ಲ, ಅಂದರೆ ಕ್ಲೋಸ್ಡ್ ಪೂಜಾ ರೂಮ್ ಅಲ್ಲ, ಇದು ಓಪನ್ ಪೂಜಾ ರೂಮ್ ಇದು.
ಇದನ್ನೆಲ್ಲದನ್ನು ಕೂಡ ನಾವು ಟೀ ಕುಡ್ ಯೂಸ್ ಮಾಡಿನೇ ನಾವು ಈ ಒಂದು ದೇವ್ರ ಮನೆನ ಮಾಡಿದೀವಿ. ಈ ಒಂದು ಪೂಜಾ ರೂಮ್ನ ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ, ನಾವಿದನ್ನ ಮೇಲ್ಗಡೆ ಟಾಪ್ ಸೀಲಿಂಗ್ ಅಲ್ಲಿ ಏನಿದೆ ಫುಲ್ ಕ್ಲೋಸ್ ಮಾಡಿಲ್ಲ, ಇದಕ್ಕೆ ಗ್ಲಾಸ್ ಹಾಕಿದೀವಿ. ರೀಸನ್ ಏನಂತ ಹೇಳಿದ್ರೆ ಸನ್ಲೈಟ್ ಏನಿದೆ ಡೈರೆಕ್ಟ್ ದೇವ್ರ ಫೋಟೋ ಮೇಲೆ ಬರಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾವಿದನ್ನ ಫುಲ್ ಕ್ಲೋಸ್ ಮಾಡಿಲ್ಲ, ಮೇಲ್ಗಡೆ ಗ್ಲಾಸ್ ಹಾಕಿದೀವಿ. ಅದು ಡೈರೆಕ್ಟ್ ಸನ್ಲೈಟ್ ಏನಿದೆ ದೇವ್ರ ಫೋಟೋ ಮೇಲೆ ಬೀಳುತ್ತೆ ಅಂತ ಹೇಳ್ಬಿಟ್ಟು ನಾವು ಈ ಒಂದು ಕಾನ್ಸೆಪ್ಟ್ ಮಾಡಿದೀವಿ. ಅಂಡ್ ತುಂಬಾ ಯೂನಿಕ್ ಆಗಿದೆ ಈ ಒಂದು ಕಾನ್ಸೆಪ್ಟ್. ಯೂಶಲಿ ಎಲ್ಲಾ ಕಡೆ ಕ್ಲೋಸ್ ಇರುತ್ತೆ, ನೀವು ನೋಡಿರ್ತೀರಾ, ಬಟ್ ಇದು ಕ್ಲೋಸ್ ಇಲ್ಲ, ಇದು ಫುಲ್ ಏನಿದೆ ಎಲ್ಲ ಓಪನ್ ಇದೆ. ಇಷ್ಟು ಮಾತ್ರ ಗ್ಲಾಸ್ ಬರುತ್ತೆ, ನೀವು ನೋಡ್ತಾ ಇದ್ದೀರಾ ಅಲ್ವಾ, ಇಷ್ಟು ಮಾತ್ರ ಗ್ಲಾಸ್ ಬರುತ್ತೆ ಇದಕ್ಕೆ. ಇನ್ನು ಉಳಿದಿದ್ದೆಲ್ಲ ಏನಿದೆ ಓಪನ್ ಏರಿಯಾ ಇದು. ಸೊ ಇದಿಷ್ಟು ಈ ಒಂದು ಪೂಜಾ ರೂಮ್ನ ವಿಶೇಷತೆ. ಇಲ್ಲಿಂದ ನಾವು ನೆಕ್ಸ್ಟ್ ಬಂದ್ರೆ ಡೈನಿಂಗಿಗೆ ಈಸಿಯಾಗಿ ಆಕ್ಸೆಸ್ ಆಗಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ವಾಶ್ ಬೇಸಿನ್ ಕೊಟ್ಟಿದ್ದೀವಿ ವಿತ್ ಮಿರರ್. ಇದು ಮಿರರ್ ಮತ್ತೆ ಇದು ಎಲ್ಲದೂ ಕೂಡ ನಮ್ದ್ರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಸೊ ಮುಂಚೆನೆ ಪ್ಲಾನ್ ಆಗಿರುತ್ತೆ ಯಾವ್ದಾವ್ದು ಎಲ್ಲೆಲ್ಲಿ ಬರಬೇಕು ಅಂತ ಹೇಳ್ಕೊಂಡು. ಸೊ ಹಾಗಾಗಿ ನಾವು ಅದಕ್ಕೆ ತಕ್ಕಂಗೆ ಡಿಸೈನ್ ಮಾಡಿದೀವಿ. ಅಂಡ್ ಇದು ಬಂದ್ಬಿಟ್ಟು ಸ್ಟೋರೇಜ್. ಅಂಡ್ ಇದ್ರ ಬಗ್ಗೆ ಅಂತೂ ಹೇಳಲೇಬೇಕು, ಇದೇನಂತ ಹೇಳಿದ್ರೆ ನಮ್ಮ ಕ್ಲೈಂಟ್ ಅವರ ಮನೆಯಲ್ಲಿ 90s ಟೈಮಲ್ಲಿ ಅವರ ಪೇರೆಂಟ್ಸ್ ಯೂಸ್ ಮಾಡ್ತಿದ್ದಂತಹ ಒಂದು ಸ್ಟ್ಯಾಂಡ್ ಇದು. ಇಲ್ಲಿ ಮುಂಚೆ ರೇಡಿಯೋ ಸ್ಟ್ಯಾಂಡ್ ಆಗಿ ಇದನ್ನ ಯೂಸ್ ಮಾಡ್ತಾ ಇದ್ರಂತೆ. ಸೊ ಅವ್ರಿಗೆ ಈ ಒಂದು ಥಿಂಗ್ ಮೇಲೆ ತುಂಬಾ ಎಮೋಷನಲ್ ಬಾಂಡಿಂಗ್ ಇರೋದ್ರಿಂದ ಅವರು ನಾನು ಇದನ್ನ ಇಲ್ಲಿ ಪ್ಲೇಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪ್ಲೇಸ್ ಮಾಡಿದ್ದಾರೆ. ನ್ಯಾಪ್ಕಿನ್ಸ್ ಕೂಡ ಯೂಸ್ ಮಾಡ್ಬೋದು, ಬಿಕಾಸ್ ಇಲ್ಲೇ ಡೈನಿಂಗ್ ಇದೆ, ಇಲ್ಲೇ ವಾಶ್ ಬೇಸಿನ್ ಇದೆ ಅಂತ ಹೇಳಿದಾಗ ನಾವು ಇಲ್ಲಿ ನ್ಯಾಪ್ಕಿನ್ಸ್ ಹಾಕ್ಲಿಕ್ಕೆ ಕೂಡ ಯೂಸ್ ಮಾಡ್ಬೋದು ಅಂತ ಹೇಳಿ ಅವರು ಪ್ಲಾನ್ ಮಾಡಿ ಇದು ಇಲ್ಲೇ ಬರಲಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು. ಸೊ ಹಾಗಾಗಿ ನಾವು ಇದನ್ನ ಇಲ್ಲಿ ಪ್ಲೇಸ್ ಮಾಡಿದೀವಿ. ಅವರು ಇಲ್ಲಿ ಒಂದು ಮನಿ ಪ್ಲಾಂಟ್ ಎಲ್ಲ ಹಾಕಿ ಒಂದು ಡೆಕೋರೇಟಿವ್ ಪರ್ಪಸ್ ಆಗಿ ಯೂಸ್ ಮಾಡಿದ್ದಾರೆ. ಇನ್ನು ಮಾಸ್ಟರ್ ಬೆಡ್ರೂಮಿಗೆ ಹೋಗೋದಕ್ಕೂ ಮುಂಚೆ ಈ ಒಂದು ಸ್ಟೇರ್ ಕೇಸ್ ಬಗ್ಗೆ ಹೇಳ್ತೀನಿ. ಬಿಫೋರ್ ದಟ್ ಏನಂತ ಹೇಳಿದ್ರೆ ಈ ಒಂದು ಪ್ಲಾಂಟರ್ ಬಾಕ್ಸ್ ಬಗ್ಗೆ ಹೇಳಬೇಕು. ನಾವು ವುಡ್ಡಲ್ಲಿ ನಾವು ಡೋರ್ಸು ಫ್ರೇಮ್ಸು ಎಲ್ಲ ಮಾಡಿದಾಗ ಒಂದಿಷ್ಟು ವುಡ್ ವೇಸ್ಟ್ ಆಗುತ್ತೆ. ಸೊ ಆ ವುಡ್ಡನ್ನ ಏನಕ್ಕೆ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ನಾವು ಈ ಒಂದು ಪ್ಲಾಂಟರ್ ಬಾಕ್ಸ್ನ ಮಾಡಿದ್ದೀವಿ. ಇಲ್ಲಿ ನಾವು ಇಂಡೋರ್ ಪ್ಲಾಂಟ್ನ ಹಾಕ್ಲಿಕ್ಕೆ ಒಂದು ಪ್ಲಾಂಟರ್ ಬಾಕ್ಸ್ ಮಾಡಿದ್ದೀವಿ. ಚೆನ್ನಾಗಿದೆ ಆ್ಯಕ್ಚುಲಿ, ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಒಂದು ಸ್ಟೇರ್ ಕೇಸ್ ಪಾಯಿಂಟ್ ಹತ್ರ ನಾವು ಇದನ್ನ ಇಟ್ಟಿರೋದು. ಈ ಒಂದು ಮನೆಯಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಈ ಒಂದು ಸ್ಟೇರ್ ಕೇಸ್. ಏನು ಸ್ಪೆಷಾಲಿಟಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ. ಈ ಒಂದು ಸ್ಟೇರ್ ಕೇಸ್ನ ನೀವೇನು ನೋಡ್ತಾ ಇದ್ದೀರಾ, ಸ್ಟೇರ್ ಕೇಸ್ಗೆ ನಾವು ವುಡ್ ಮತ್ತು ಕಾಂಕ್ರೀಟ್ನ ಕಾಂಬಿನೇಷನ್ ಅಲ್ಲಿ ನಾವು ಈ ಒಂದು ಸ್ಟೇರ್ ಕೇಸ್ನ ಡಿಸೈನ್ ಮಾಡಿದ್ದೀವಿ. ಥ್ರೆಡ್ ಮತ್ತು ರೈಸರ್ಗೆ 75% ಜೊತೆಲೇ ಬರುತ್ತೆ, ಥ್ರೆಡ್ ಮತ್ತು ರೈಸು. ಬಟ್ ರಿಮೈನಿಂಗ್ 25% ಏನಿದೆ ಅದು ಅಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ನೋಡಿ, ಅಲ್ಲಿ ಕಾಂಕ್ರೀಟ್ ಇಲ್ಲ ಅಲ್ಲಿ. ಸೊ ನಮ್ಮ ಒಂದು ಟೆಕ್ನಿಕಲ್ ಇದರಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ನಾವು ಅದನ್ನು ಕ್ಯಾಂಟಿಲಿವರ್ ಮಾಡಿದ್ದೀವಿ ಅಂತ ಹೇಳ್ತೀವಿ. ಬಟ್ ಇನ್ ಜನರಲ್ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ 75% ಕಾಂಕ್ರೀಟ್ ಕೂಡ ಕಾಣಿಸ್ತಾ ಇದೆ, ವುಡ್ ಕೂಡ ಕಾಣಿಸ್ತಾ ಇದೆ, ಇನ್ ರಿಮೈನಿಂಗ್ 25% ಖಾಲಿ ಇದೆ. ಸೊ ಹಾಗಾಗಿ ಇದು ಒಂಥರ ಡಿಫ್ರೆಂಟ್ ಆಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ನಾವು ಈ ಥರ ಡಿಸೈನ್ ಮಾಡಿದ್ದೀವಿ ಇದನ್ನ. ಇದು ಬಂದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ನಿನ್ನೆ ಅಷ್ಟೇ ಗೃಹ ಪ್ರವೇಶ ಆಗಿರೋದ್ರಿಂದ ಇದು ನಿಮಗೆ ಸ್ವಲ್ಪ ಮೆಸ್ಸಿ ಅಂತ ಅನ್ನಿಸ್ಬೋದು. ಆ್ಯಂಡ್ ಇಡೀ ಮನೆಗೆ ನಾವು ಯೂಸ್ ಮಾಡಿರೋದು ವೆಟ್ರಿಫೈಡ್ ಟೈಲ್ಸ್ 6x4. ಇದಕ್ಕೆ ಮಾತ್ರ ನಾವು ಲ್ಯಾಮಿನೇಟೆಡ್ ಫ್ಲೋರಿಂಗ್ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಮ್ಯಾಟ್ರಸ್ ಎಲ್ಲ ಬರಬೇಕು. ಇದು ಕಾಟ್ ಇದು. ಆ್ಯಂಡ್ ಇದು ಬ್ಯಾಕ್ ಎಂಡಲ್ಲಿ ಏನಿದೆ ಇದು ಕೂಡ ಅಷ್ಟೇ ತುಂಬ ಯೂನಿಕ್ ಆಗಿ ಎಲಿಗೆಂಟಾಗಿ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿದೆ. ಸೊ ಇದಿಷ್ಟು ವಾರ್ಡ್ರೋಬ್ಸ್. ಆ್ಯಂಡ್ ಇದು ವಾಶ್ರೂಮ್ ಇಲ್ಲಿ ಬರುತ್ತೆ. ಇದಾದ ನಂತರ ಕೆಲವೊಂದು ಕಡೆ ಎಲ್ಲ ನಾವು ಬ್ಲೈಂಡ್ಸ್ನ ಯೂಸ್ ಮಾಡಿದ್ದೀವಿ ವಿಂಡೋಸಿಗೆಲ್ಲ, ಬಿಕಾಸ್ ನಮ್ಮ ಕ್ಲೈಂಟ್ ರಿಕ್ವೈರ್ಮೆಂಟ್ ಬಂದುಬಿಟ್ಟು ನ್ಯಾಚುರಲ್ ಲೈಟ್ ಬೇಕು ಅನ್ನೋದಿತ್ತು. ಸೊ ಹಾಗಾಗಿ ನಾವು ಕರ್ಟನ್ಸ್ ಎಲ್ಲ ಹಾಕಿಲ್ಲ, ಬ್ಲೈಂಡ್ಸ್ ಯೂಸ್ ಮಾಡಿದ್ದೀವಿ. ಸೊ ಇಲ್ಲಿ ಒಂದು ಬೇ ವಿಂಡೋ ಕೊಟ್ಟಿದ್ದೀವಿ. ಬೇ ವಿಂಡೋ ಅಂತ ಹೇಳಿದ್ರೆ ಈ ಥರ ಒಂದು ಸಿಟ್ಟಿಂಗ್ ಕೂಡ ಆಗುತ್ತೆ, ಮತ್ತು ನಮಗೆ ಇಲ್ಲಿ ಒಂದು ವಿಂಡೋ ಇರೋದ್ರಿಂದ ಒಂದು ನ್ಯಾಚುರಲ್ ಆಗಿ ವೆಂಟಿಲೇಷನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನನಗೆ ಪರ್ಟಿಕ್ಯುಲರ್ ಆಗಿ ಬೇ ವಿಂಡೋಸ್ ಅಂದರೆ ತುಂಬಾ ಇಷ್ಟ. ಸೊ ನನಗೆ ಈ ಮನೇಲಿ ಬೇ ವಿಂಡೋಸ್ನ ಜಾಸ್ತಿ ಪ್ರೊವೈಡ್ ಮಾಡಿದ್ದೀವಿ. ಸೊ ಅದು ನಮಗೆ ಖುಷಿ ವಿಚಾರ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಮಿರರ್ ಡ್ರೆಸ್ಸಿಂಗಿಗೆ. ಸೊ ಇಲ್ಲಿ ನಮ್ಮ ಡ್ರೆಸ್ಸಿಂಗ್ ಐಟಮ್ಸ್ ಏನೇನಿದೆ ಅದನ್ನೆಲ್ಲ ಇಟ್ಕೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು ಈ ಒಂದು ಜಾಗನ ಯುಟಿಲೈಸ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ನಿಮಗೆ ಇಲ್ಲಿ ಎಲ್ಲಾದರೂ ಒಂದು ಡೋರ್ ಕಾಣಿಸ್ತಾ ಇದೆಯಾ? ಎಸ್, ಇಲ್ಲಿ ಒಂದು ಹಿಡನ್ ಡೋರ್ ಇದೆ. ಇದು ಬಂದುಬಿಟ್ಟು ವಾಕಿನ್ ವಾರ್ಡ್ರೋಬ್ಸ್. ನೀವು ಯೂಶಲಿ ನೋಡಿರ್ತೀರ ವಾಕಿನ್ ವಾರ್ಡ್ರೋಬ್ಸ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಮಾತ್ರ ಓಪನ್ ವಾರ್ಡ್ರೋಬ್ಸ್ ಇದೆ. ಬನ್ನಿ ತೋರಿಸ್ತೀನಿ. ಇಲ್ಲಿದೆ ಅಂತಲೇ ಗೊತ್ತಾಗೋದಿಲ್ಲ ಅಲ್ವಾ? ಸೊ ಈ ಥರ ಈ ಮನೇಲಿ ಬೇರೆ ಬೇರೆ ಏನೇನೋ ಯೂಸ್ ಮಾಡಿ ಎಲ್ಲ ಮಾಡಿದ್ದೀವಿ. ಎಲ್ಲ ಕಡೆ ನಾರ್ಮಲ್ ಆಗಿ ವಾಕಿನ್ ವಾರ್ಡ್ರೋಬ್ಸ್ ನೋಡಿರ್ತೀರಾ. ಈ ಥರ ಓಪನ್ ವಾರ್ಡ್ರೋಬ್ಸ್ ಇವಾಗ ಸಖತ್ ಟ್ರೆಂಡಿಂಗಲ್ಲಿದೆ. ಏನಂದ್ರೆ ನಮ್ಮ ಕ್ಲೋತ್ಸ್ನೆಲ್ಲ ಹೀಗೆ ಓಪನ್ ಆಗಿ ನಾವು ಪ್ಲೇಸ್ ಮಾಡುವಂಥದ್ದು. ಸೊ ಹಾಗಾಗಿ ನಾವು ಈ ಮನೆಗೆ ಈ ಥರ ಪ್ಲ್ಯಾನ್ ಮಾಡಿದ್ವಿ. ನಮ್ಮ ಕ್ಲೈಂಟ್ ರಿಕ್ವೈರ್ಮೆಂಟ್ ಕೂಡ ಇದೇ ಥರನೇ ಇತ್ತು. ಸೊ ಈ ಥರ ಒಂದು ಓಪನ್ ಆಗಿ ಪ್ಲೇಸ್ ಮಾಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತಲೇ ನಾವು ಈ ಥರ ಮಾಡಿರೋದು. ಆ್ಯಂಡ್ ಇದು ಹಿಡನ್ ಆಗಿರೋದ್ರಿಂದ ಯಾರಿಗೂ ಕೂಡ ಗೊತ್ತಾಗೋದೇ ಇಲ್ಲ. ಆಫ್ಟರ್ ಬಾತ್ ಟವೆಲ್ಸ್ನ ಅಥವಾ ನಮ್ಮ ಯಾವ್ದಾದ್ರು ಕ್ಲೋತ್ಸ್ನ ನಾವಿಲ್ಲಿ ಒಣ ಹಾಕಬೇಕು ಅನ್ನೋ ಥರ ಇದ್ದರೆ ನಾವು ಇಲ್ಲಿ ಆ ಗ್ರಿಲ್ನ ಯೂಸ್ ಮಾಡ್ಕೋಬಹುದು. ಈ ವಿಂಡೋನ, ಈ ಒಂದು ಬ್ಲೈಂಡ್ಸ್ನ ನಾವು ಓಪನ್ ಮಾಡಿದ್ರೆ ಈ ಥರ ಗ್ರಿಲ್ಸ್ ಬರುತ್ತೆ. ಇಲ್ಲಿ ನಾವು ಟವೆಲ್ಲು ಆ ಥರದ್ದೆಲ್ಲ
ಡ್ರೈ ಮಾಡಲಿಕ್ಕೆ ಹಾಕ್ಕೋಬೋದು. ಇದಕ್ಕೆ ಈ ವಿಂಡೋ ಬಂದ್ಬಿಟ್ಟು 3 ಟ್ರ್ಯಾಕ್ UPVC ವಿಂಡೋಸ್ ಆಗಿರುತ್ತೆ. ನೀವು ಏನು ಒಂದು ಶಟರ್ನ ಸ್ಲೈಡ್ ಮಾಡಿಬಿಟ್ಟು ಇನ್ನೊಂದು ಮಸ್ಕಿಟೋ ಮೆಶ್ ಸ್ಲೈಡ್ನ ಹಾಕಿದ ತಕ್ಷಣ ನ್ಯಾಚುರಲ್ ವೆಂಟಿಲೇಷನಿಂದ ಇಲ್ಲಿ ಹಾಕಿರ್ತಕ್ಕಂತಹ ಕ್ಲೋತ್ಸ್ ಆಟೋಮೆಟಿಕ್ ಆಗಿ ಡ್ರೈ ಆಗುತ್ತೆ. ಅದಾದ ನಂತರ ನೀವು ಮೆಸ್ಸಿ ಅನ್ನಿಸ್ಬಾರ್ದು ಅಂತ ಹೇಳ್ಬಿಟ್ಟು ನೀವು ಈ ಬ್ಲೈಂಡ್ಸ್ನ ಫೋಲ್ಡ್ ಮಾಡಿದ್ರು ಕೂಡ ನಿಮಗೆ ಆಡ್ ಅಂತ ಅನ್ಸಲ್ಲ. ನಿಮಗೆ ಇಲ್ಲಿ ಈ ಥರದ ಒಂದು ಯೂನಿಟ್ ಇದೆ ಅಂತಾನೆ ಯಾರಿಗೂ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ಈ ಥರ ಪ್ಲಾನ್ ಮಾಡಿದ್ದೀವಿ.